कृतिं स्मरेत् विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीपते पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां ಬೋಧಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಸಂಶಯ ಪ್ರಕರಣದಲ್ಲಿ ನಾವು ನೋಡಿದ್ದೀವಿ. ಸಂಶಯ ಅಂದ್ರೆ ಏನು? ಅನವಧಾರಣ ಜ್ಞಾನಂ ಅಂತ. ಅಂದರೆ ಅದರಲ್ಲಿ ಕೊಟ್ಟಿದ್ದಾರೆ, ಏಕಸ್ಮಿನ್ ಧರ್ಮಿಣಿ ಭಾಸಮಾನ ವಿರುದ್ಧ ಅನೇಕಾಕಾರ ಅವಗಾಹಿ ಜ್ಞಾನಸ್ಯೈವ ಅವಧಾರಣ ಜ್ಞಾನ ಪದೇನ ವಿವಕ್ಷಿತತ್ವಾತ್. ಹಾಗೆ ಅಂತ ನೋಡಿ. ಸಂಶಯ ಅಂದ್ರೆ ಏನು ಅಂತ ಡಿಫೈನ್ ಮಾಡೋದು ಎಷ್ಟು ಕಷ್ಟ ಇದೆ ನೋಡಿ. ನಾವು ಹೇಳ್ಬಿಡುವುದು ಅದೋ ಇದೋ ಹಾಗೆ ಅಂತ. ಅದೋ ಇದು ಅಂತ ಹೇಳಿದ್ರೆ ಅದು ಘಟಪಟದಲ್ಲೂ ಬರ್ತದೆ. ಹ್ಮ್ ಸಂಶಯ ಇರುವ ಪದಾರ್ಥದಲ್ಲಿ ಮಾತ್ರ ಯಾಕೆ? ಅದರಿಂದ ಅದು ಕರೆಕ್ಟಾಗಿ ಸೂಟ್ ಆಗಬೇಕು, ಸಂಶಯದಲ್ಲಿ ಮಾತ್ರ ಬರಬೇಕು, ಬೇರೆ ಕಡೆ ಬರಬಾರ್ದು. ಆ ರೀತಿಯಾದ ಒಂದು ಡೆಫಿನಿಷನ್ನು ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಪದ ಇದೆ ನೋಡಿ. ಏಕಸ್ಮಿನ್ ಧರ್ಮಿಣಿ ಭಾಸಮಾನ ವಿರುದ್ಧ ಅನೇಕಾಕಾರ ಅವಗಾಹಿ ಜ್ಞಾನಸ್ಯ ಜ್ಞಾನಂ ಅಂತ ಒಟ್ಟು ಅವಧಾರಣ. ಸಂಶಯ ಅಂದ್ರೆ ಒಟ್ಟು ಇಷ್ಟು. ಸೊ ಅಲ್ಲಿ ಜ್ಞಾನಂ ಸಂಶಯ ಅಂತ ಹೇಳಿದರೆ ಏನ್ ತೊಂದರೆ ಆಯ್ತಪ್ಪ? ನೀವು ಯಾಕೆ ಇಷ್ಟು ಪದಗಳನ್ನು ಸೇರಿಸಿದಿರಿ? ಏಕಸ್ಮಿನ್ ಧರ್ಮಿಣಿ ಭಾಸಮಾನ 2, ವಿರುದ್ಧ ಅನೇಕಾಕಾರ 4, ಅವಗಾಹಿ 5, ಜ್ಞಾನಸ್ಯ ಜ್ಞಾನಕ್ಕೆ ಒಂದು 5 ವಿಶೇಷಣ ಕೊಟ್ಟಿದ್ದೀವಿ. ಎಂಥ ಜ್ಞಾನ ಹಾಗೆ ಅಂತ. ಇಷ್ಟೆಲ್ಲ ಯಾಕೆ? ಜ್ಞಾನಂ ಸಂಶಯ ಅಂತ ಹೇಳಿದರೆ ಅಯಂ ಘಟಃ ಇತಿ ಜ್ಞಾನೇ ಅತಿವ್ಯಾಪ್ತಿ. ನಮಗೆ ಯಾವುದರ ಜ್ಞಾನ ಬೇಕು? ಸಂಶಯದ ಜ್ಞಾನ ಬೇಕು. ಅಯಂ ಘಟಃ, ಅಯಂ ಪಟಃ, ಅದು ಕೂಡ ಜ್ಞಾನವೇ. ಒಂದು ಘಟವನ್ನು ನೋಡಿ ತೋರಿಸ್ತೀವಿ, ಅಯಂ ಘಟಃ ಹಾಗೆ ಅಂತ. ಒಂದು ಬಟ್ಟೆಯನ್ನು ನೋಡಿ ತೋರಿಸ್ತೀವಿ, ಅಯಂ ಪಟಃ, ಅದು ಒಂದು ಜ್ಞಾನ ಬಂತು ನಮಗೆ. ಆ ಜ್ಞಾನವು ಕೂಡ ಏನ್ ಬಂತು? ಸಂಶಯ ಅಂತ ಆಗಿಬಿಡುತ್ತದೆ. ಆದರೆ ಅದು ಸಂಶಯ ಅಲ್ಲ, ಅದೆಲ್ಲ ಯಥಾರ್ಥ ಜ್ಞಾನ. ಅದರಿಂದ ಏನ್ ಮಾಡಿದ್ರು? ಜ್ಞಾನಂ ಅಂತ ಇಷ್ಟು ಸಾಲದು. ಅನೇಕಾಕಾರ ಅವಗಾಹಿ ಅಂತ ಒಂದು ಪದವನ್ನು ಸೇರಿಸಿದ್ರು. ಅನೇಕಾಕಾರ ಅವಗಾಹಿ ಅಂದ್ರೆ ಏನರ್ಥ? ಅನೇಕ ಆಕಾರ ಉಳ್ಳದ್ದು, ಅನೇಕ ಆಕಾರ ಉಳ್ಳದ್ದಾಗಿ ಜ್ಞಾನ ಬರುವ ಜ್ಞಾನ ಅಂತ ಅರ್ಥ ನೋಡಿ. ಅಯಂ ಪಟಃ ಅಯಂ ಘಟಃ ಅಂತ ಹೇಳಿದ್ರೆ ಒಂದೇ ಜ್ಞಾನ ಅದು, ಅಲ್ಲಿ ಅನೇಕ ಆಕಾರ ಇಲ್ಲ ನೋಡಿ. ಘಟವನ್ನು ನೋಡಿ, ಇದು ಘಟವೋ ಅಥವಾ ಪಟವೋ ಅಂತ ಸಂಶಯ ಬರ್ತದ? ಅನೇಕ ಆಕಾರಗಳು ಬರುತ್ತದ? ಡಿಫರೆಂಟ್ ಫಾರ್ಮ್ಸ್ ಅದರ ಜ್ಞಾನ ಡೌಟ್ ಬರುತ್ತದ? ನಮಗೆ ಬರೋದಿಲ್ಲ. ಅಯಂ ಘಟಃ ಅಂದ್ರೆ ಅಯಂ ಘಟಃ ಅಷ್ಟೇ, ಇದು ಅದೇ ಇದು ಪಾಟ್ ಅಂತ ಅಷ್ಟೇ ಅಷ್ಟೇ ಜ್ಞಾನ ಬರುತ್ತದೆ ನಮಗೆ. ಅದರಿಂದ ಅನೇಕ ಆಕಾರ ಅವಗಾಹಿ ಬರಬೇಕು. ಅನೇಕ ವೆರೈಟೀಸ್ ಫಾರ್ಮ್ಸ್ ಇರುವ ಜ್ಞಾನ ನಮಗೆ ಬರಬೇಕು. ಹಾಗಿದ್ರೆ ಮಾತ್ರ ಸಂಶಯ ಅಂತ. ಸೊ ಅದರಿಂದ ಅಂತ ಅಯಂ ಘಟದಲ್ಲಿ ಅಂತ ಜ್ಞಾನ ಬರೋದಿಲ್ಲ ನಮಗೆ. ಅನೇಕ ಆಕಾರ ಅವಗಾಹಿ ಜ್ಞಾನ ಬರೋದಿಲ್ಲ. ಅದರಿಂದ ಅತಿವ್ಯಾಪ್ತಿ ಪರಿಹಾರ ಆಯಿತು. ಅದರಿಂದ ಒಟ್ಟು ಏನಾಯಿತು? ಸಂಶಯದ ಲಕ್ಷಣ ಅನೇಕ ಆಕಾರ ಅವಗಾಹಿ ಜ್ಞಾನಂ ಹಾಗೆ ಅಂತ ಹೇಳಿದರೆ ಏನ್ ಬಂತು? ಆಗ್ಲೂ ಒಂದು ತೊಡಕಾಯ್ತು. ತಾವದ್ಯುಕ್ತೆ ಸ್ಥಾನು ಪುರುಷೌ ಘಟಪಟ ಸ್ತಂಭ ಕುಂಭ ಕುಂಭಾದೌ ಅತಿ ಇತ್ಯಾದಿ ಸಮೂಹಾಲಂಬನೆ ಅತಿವ್ಯಾಪ್ತಿ. ನೋಡಿ, ಗುಂಪು, ಸ್ಥಾನು ಪುರುಷ. ಸ್ಥಾನು ಅಂದ್ರೆ ಒಂದು ಕೋಲು ಮತ್ತು ಪುರುಷ ಆ ಜ್ಞಾನದಲ್ಲಿ, ಮತ್ತು ಘಟಪಟ ಮತ್ತು ಸ್ತಂಭ ಕುಂಭ. ಸ್ತಂಭ ಅಂದ್ರೆ ಅದೇ ಕಂಬ, ಕುಂಭ ಕುಂಭ ಇವೇ ಮೊದಲಾದ ಸಮೂಹಾಲಂಬನ, ಇದೆಲ್ಲದರ ಒಂದು ಗುಂಪಿನ ಜ್ಞಾನ. ಯಾಕೆ ಇಲ್ಲಿ ಏನ್ ಬಂತು ನೋಡಿ? ಸ್ಥಾನು ಪುರುಷ ಒಂದು ಆಕಾರ ಆಯ್ತು, ಘಟಪಟ ಒಂದು ಜ್ಞಾನ ಆಯ್ತು, ಇನ್ನು ಕುಂಭ ಒಂದು ಜ್ಞಾನ ಆಯ್ತು. ಅನೇಕ ಆಕಾರ ಅವಗಾಹಿ ಬಂತ ಅಲ್ವೋ? ಅಂದ್ರೆ ಒಂದೇ ಕಡೆ ಸ್ಥಾನು ಪುರುಷ, ಘಟಪಟ, ಕುಂಭ, ಅಲ್ಲಿಲ್ಲ ಏನ್ ಬಂತು? ಅನೇಕ ಆಕಾರ, ಅಂದ್ರೆ ಡಿಫರೆಂಟ್ ಫಾರ್ಮ್ಸ್ ಬಂತು. ಸ್ಥಾನು ಪುರುಷ ಅಂತ ಒಂದು ಫಾರ್ಮು, ಘಟ ಅಂತ ಒಂದು ಫಾರ್ಮು, ಪಟ ಅಂತ ಒಂದು ಫಾರ್ಮ್, ಸ್ತಂಭ ಅಂತ ಒಂದು ಫಾರ್ಮ್, ಕುಂಭ ಅಂತ ಒಂದು, ಈ ರೀತಿಯಾಗಿ ಅನೇಕ ಆಕಾರದ ಒಂದು ಜ್ಞಾನ ನಮಗೆ ಬಂತು ಅಲ್ಲೋ ಒಟ್ಟಿಗೆ ನೋಡಿದಾಗ. ಸೊ ಅದರಿಂದ ಈ ರೀತಿಯಾದ ಒಂದು ಸಮೂಹಾಲಂಬನ ಅಂದ್ರೆ ಒಂದು ಗುಂಪಾದ ಒಂದು ಜ್ಞಾನ, ಅದರಲ್ಲಿ ಅತಿವ್ಯಾಪ್ತಿ ಬಂತು. ಹಾಗೆ ಯಾಕೆಂದ್ರೆ ಹಿಂದೆ ಏನ್ ಹೇಳಿದ್ರು? ಅನೇಕ ಆಕಾರ ಇರಬೇಕು, ಡಿಫರೆಂಟ್ ಫಾರ್ಮ್ಸ್ ಇರಬೇಕು ಅಂತ ಹೇಳಿದ್ರು. ಅಯಂ ಘಟಕದಲ್ಲಿ ಒಂದೇ ಒಂದು ಇತ್ತು,
ಅಲ್ಲಿ ಪರಿಹಾರ ಇತ್ತು. ಆದರೆ ಒಂದು ಅನೇಕ ಪದಾರ್ಥಗಳು ಒಟ್ಟಿಗೆ ಇದ್ರೆ ಅದನ್ನು ಸಮೂಹಾಲಂಬನ ಅಂತ ಕರೀತಾರೆ. ಆ ಜ್ಞಾನದಲ್ಲಿ ಏನ್ ಬಂತು? ಅನೇಕ ಆಕಾರದ ಒಂದು ಜ್ಞಾನ ಬಂತು ಅಂತ ಜ್ಞಾನದಲ್ಲಿ ಅತಿವ್ಯಾಪ್ತಿ ಬಂತು. ಹಾಗೆಂತ ಹೇಳಿದ್ರೆ ತತ್ಪರಿಹಾರಾರ್ಥಂ ಏಕಸ್ಮಿನ್ ಧರ್ಮಿಣಿ ಅಂತ. ಅದರಿಂದ ಆ ಏಕಸ್ಮಿನ್ ಧರ್ಮಿಣಿ ಎನ್ನುವ ಒಂದು ಪದದ ಅವಶ್ಯಕತೆ ಬಂತು ನೋಡಿ. ಅಂದ್ರೆ ಈ ಜ್ಞಾನ ಅನೇಕ ಆಕಾರ ಇರತಕ್ಕ ಜ್ಞಾನ ಅದು ಬೇರೆ ಬೇರೆ ಪದಾರ್ಥದಲ್ಲಿ ಇರಬಾರ್ದು, ಒಂದೇ ಪದಾರ್ಥದಲ್ಲೇ ಇರಬೇಕು. ಒಂದೇ ಪದಾರ್ಥದಲ್ಲಿ ಅನೇಕ ರೂಪ ಇದ್ರೆ ಅದನ್ನ ಸಂಶಯ ಅಂತ ಹೇಳ್ಬೋದು. ಸ್ಥಾನಪುರುಷ, ಘಟ, ಪಟ, ಭಿನ್ನ ಭಿನ್ನ ಪದಾರ್ಥ, ಭಿನ್ನ ಭಿನ್ನ ಜ್ಞಾನ ಬಂತು, ಸಮೂಹಾಲಂಬನ ಒಟ್ಟು ಒಂದು ಜ್ಞಾನ ಅಂತ ಬಂತು. ಅದರಿಂದ ಆ ಅದ ಪರಿಹಾರಕ್ಕಾಗಿ ಏನ್ ಮಾಡಬೇಕು? ಏಕಸ್ಮಿನ್ ಧರ್ಮಿಣಿ ಹಾಗೆಂತ ನೋಡಿ. ಈಗ ಘಟಪಟ ಅದೆಲ್ಲ ಭಿನ್ನ ಭಿನ್ನ ಪದಾರ್ಥ, ಒಂದೇ ಧರ್ಮಿಯಲ್ಲಿ ಇಲ್ಲ. ಧರ್ಮಿ ಅಂದ್ರೆ ಏನು? ಯಾವುದರಲ್ಲಿ ಧರ್ಮ ಇದೆಯೋ ಅದನ್ನ ಧರ್ಮಿ ಅಂತ ಕರಿತೀವಿ. ಉದಾಹರಣೆಗೆ ಪುಸ್ತಕತ್ವ. ಪುಸ್ತಕತ್ವ ಎಲ್ಲಿದೆ? ಪುಸ್ತಕದಲ್ಲಿ ಇದೆ. ಪುಸ್ತಕತ್ವ ಎನ್ನುವ ಧರ್ಮ ಇಲ್ಲಿದೆ, ಪುಸ್ತಕದಲ್ಲಿ ಇದೆ. ಅದರಿಂದ ಪುಸ್ತಕತ್ವ ಅದು ಧರ್ಮ, ಪುಸ್ತಕ ಅದು ಧರ್ಮಿ. ಧರ್ಮಿ ಭಾವ ಸಂಬಂಧ ಅಂತ ಕರೀತಾರೆ. ಪುಸ್ತಕ ಅದು ಧರ್ಮಿ, ಅದರಲ್ಲಿ ಇರುವ ಧರ್ಮ ಪುಸ್ತಕ. ಅದೇ ತರ ಮನುಷ್ಯ ಅದು ಧರ್ಮಿ, ಮನುಷ್ಯರಲ್ಲಿ ಇರುವ ಧರ್ಮ ಮನುಷ್ಯತ್ವ. ಸೊ ಈ ತರ ಮನುಷ್ಯ ಮತ್ತು ಮನುಷ್ಯತ್ವದಲ್ಲಿ ಧರ್ಮಿ ಭಾವ ಸಂಬಂಧ ಇದೆ ಹಾಗೆ ಅಂತ. ಸೊ ಅದರಿಂದ ಈಗ ನಮಗೆ ಅನೇಕ ಆಕಾರ ಉಳ್ಳ ಜ್ಞಾನ ಒಂದೇ ಧರ್ಮಿಯಲ್ಲಿ ಬರಬೇಕು. ಅನೇಕ ಧರ್ಮಿಗಳಲ್ಲಿ ಘಟಪಟ ಮುಂತಾದ ಅನೇಕ ಧರ್ಮಿಗಳಲ್ಲಿ ಬಂದ್ರೆ ಅದು ಸಂಶಯ ಅಂತ ಕರೆಯಲ್ಪಡಲ್ಲ. ಮತ್ತೆ ಸಂಶಯ ಅಂದ್ರೆ ಏನು? ಒಂದೇ ಧರ್ಮಿಯಲ್ಲಿ ಅನೇಕ ಆಕಾರವುಳ್ಳ ಒಂದು ಜ್ಞಾನ ಬರಬೇಕು ಹಾಗೆ ಅಂತ ಆಯ್ತು. ತಾವತ್ಯುಕ್ತೆ ವೃಕ್ಷ ಶಿಂಶುಪ ಘಟೋ ದ್ರವ್ಯಂ ಇತ್ಯಾದಿ ಜ್ಞಾನೆ ಅತಿವ್ಯಾಪ್ತಿ ಆಯ್ತು. ಒಂದೇ ಧರ್ಮದಲ್ಲಿ ಒಂದೇ ಧರ್ಮಿಯಲ್ಲಿ ಅನೇಕ ಆಕಾರವಾಗಿ ತೋರಬೇಕು ಹಾಗೆ ಅಂತ. ಈಗ ನೋಡಿ, ವೃಕ್ಷ ಮತ್ತು ಶಿಂಶುಪ ಹಾಗೆ ಅಂತ. ಒಂದೇ ಧರ್ಮಿ ಯಾವುದು? ಶಿಂಶುಪ ಎನ್ನತಕ್ಕ ವೃಕ್ಷ. ಅಲ್ಲಿ ಏನ್ ಧರ್ಮ ಬಂತು? ವೃಕ್ಷ ಎನ್ನುವ ಧರ್ಮವು ಅನೇಕ ಆಕಾರ ಬಂತು ನೋಡಿ. ವೃಕ್ಷ ಎನ್ನುವ ಧರ್ಮ ಇದೆ, ಶಿಂಶುಪ ಎನ್ನುವ ಒಂದು ಆಕಾರ ಬಂತು. ಅದರಿಂದ ಒಂದೇ ಧರ್ಮಿಯಲ್ಲಿ ಅನೇಕ ಆಕಾರ ಉಳ್ಳದ್ದು ಬಂತು. ಅದೇ ತರ ಘಟ ದ್ರವ್ಯ, ಒಂದು ಘಟ ತೆಗೆದುಕೊಂಡ್ರೆ ಘಟ ಎನ್ನುವ ಆಕಾರದಲ್ಲೂ ಅದು ಕಾಣಿಸ್ತಾ ಇದೆ, ದ್ರವ್ಯ ಎನ್ನುವ ಆಕಾರದಿಂದಲೂ ಕೂಡ ನಾವು ಅದನ್ನ ನೋಡ್ಬೋದು. ಅದರಿಂದ ಒಂದೇ ಧರ್ಮಿಯಲ್ಲಿ ಅನೇಕ ಆಕಾರ ಉಳ್ಳದ್ದು ಎಲ್ಲಿ ಬಂತು? ವೃಕ್ಷ ಮತ್ತು ಶಿಂಶುಪ. ಶಿಂಶುಪ ಅಂದ್ರೆ ಅದು ಒಂದು ಸ್ಪೆಷಲ್ ಟ್ರೀ ಅಷ್ಟೇ, ಇನ್ನೇನಿಲ್ಲ. ಘಟ ಮತ್ತು ದ್ರವ್ಯ ನಾವು ನೋಡ್ತೀವಿ ನೋಡಿ. ಹನುಮನ್ ದೇವರು ಸೀತೆಯನ್ನು ಹುಡುಕಿದ್ದು ಲಂಕೆಯಲ್ಲಿ ಹೋದಾಗ ಶಿಂಶುಪ ವೃಕ್ಷದ ಕೆಳಗೆ ಇದ್ದರು ಅಂತ. ಸೊ ಶಿಂಶುಪ ಅಂದ್ರೆ ಅದೊಂದು ವೃಕ್ಷನೇ. ಅಲ್ಲಿ ಏನಿದೆ? ವೃಕ್ಷದ ಆಕಾರದಲ್ಲೂ ಇರುತ್ತದೆ, ಶಿಂಶುಪ ವೃಕ್ಷದ ಆಕಾರದಲ್ಲೂ ಇರ್ತದೆ. ಒಂದೇ ಧರ್ಮಿಯಲ್ಲಿ ಅನೇಕ ಆಕಾರ ಬಂತು ನೋಡಿ. ಅದನ್ನ ಸಂಶಯ ಅಂತ ಹೇಳಿಕ್ ಆಗ್ತದಾ? ಇಲ್ಲ ಇಲ್ಲ ಇಲ್ಲ. ವೃಕ್ಷ ಮತ್ತು ಶಿಂಶುಪ ಭಿನ್ನ ಭಿನ್ನ ಡಿಫ್ರೆಂಟ್ ಆಕಾರ ಇದ್ರೂ ಕೂಡ, ಒಂದೇ ಧರ್ಮಿಯಲ್ಲಿ ಇದ್ರೂ ಕೂಡ ಅದು ಸಂಶಯ ಅಂತ ನಾವು ಕರೆಯೋದಿಲ್ಲ. ಅದರಿಂದ ಅತಿವ್ಯಾಪ್ತಿ ಬಂತು. ಅಲ್ಲಿ ಸಂಶಯ ಇಲ್ಲದೇ ಇದ್ರೂ ಕೂಡ ಈ ರೀತಿಯಾಗಿ ಲಕ್ಷಣವನ್ನು ಹೇಳಿದರೆ ಅತಿವ್ಯಾಪ್ತಿ ಬಂತು. ಯಾವ ಲಕ್ಷಣ ಏನು ಹೇಳಿದ್ದೀವಿ ನಾವು? ಏಕಸ್ಮಿನ್ ಧರ್ಮಣಿ ಅನೇಕ ಆಕಾರ ಅವಗಾಹಿ ಜ್ಞಾನಂ ಅಂತ ಇಷ್ಟು ಹೇಳಿದಂತೆ ಆಯ್ತು. ಆ ರೀತಿಯಾಗಿ ಹೇಳಿದರೆ ವೃಕ್ಷ ಮತ್ತು ಶಿಂಶುಪ, ಘಟ ಮತ್ತು ದ್ರವ್ಯ ಇದರಲ್ಲಿ ಅತಿವ್ಯಾಪ್ತಿ ಬಂತು ಅಂತ. ಅದರಿಂದ ಇನ್ನೊಂದು ಪದ ಸೇರಿಸಿದ್ರು, ಯಾವುದು? ವಿರುದ್ಧ ಅಂತ ಬಂತು. ಈಗ ಒಟ್ಟು ಲಕ್ಷಣ ಏನಾಯಿತು? ಏಕಸ್ಮಿನ್ ಧರ್ಮಣಿ ವಿರುದ್ಧ ಅನೇಕಾಕಾರ ಅವಗಾಹಿ ಜ್ಞಾನಂ ಸಂಶಯ ಅಂತ ಇಷ್ಟು ಲಕ್ಷಣ ಹೇಳಿದ್ರು. ಭಾಸಮಾನ ಒಂದು ಬಿಟ್ಟು ಉಳಿದದೆಲ್ಲ ಸೇರಿಸಿ ಆಯ್ತು. ತಾವತ್ಯುಕ್ತೆ ಇದಂ ರಜತಂ ಇತಿ ಭ್ರಮೆ ಅತಿವ್ಯಾಪ್ತಿ. ಅಷ್ಟೇ ಹೇಳಿದರೆ ನೋಡಿ, ಇದಂ ರಜತಂ ಅಂದ್ರೆ ಏನಾಯಿತು? ಇದಂ ರಜತಂ ಅಂತ ಭ್ರಮಜ್ಞಾನ. ವಾಸ್ತವಿಕವಾಗಿರೋದು ಯಾವುದು? ಶುಕ್ತಿ. ಒಂದು ಕಪ್ಪೆ ಚಿಪ್ಪನ್ನು ನೋಡಿ ನಾವು ರಜತ ಅಂತ ಭ್ರಮಿಸ್ತೇವೆ. ಅಂದ್ರೆ ಬಿಸಿಲು ಸೀಶೋರಲ್ಲಿ ಇರ್ತದೆ ನೋಡಿ, ಚಿಪ್ ಶಂಕ ಅಂತ ಕರೀತಾರೆ. ಅದ್ರ ಮೇಲೆ ಸೂರ್ಯನ ಬೆಳಕು ಬಿದ್ದರೆ ಅದು ಹೊಳಿತಾ ಇರ್ತದೆ ಅಂತ ಒಂದು ಜ್ಞಾನ, ಒಂದು ಭ್ರಮೆ ಬರ್ತದೆ. ಸೊ ಅದರಿಂದ ಇದ್ದದ್ದು ಕಪ್ಪೆ ಚಿಪ್ಪು, ಅದನ್ನ ನೋಡಿ ರಜತ ಅಂತ ಒಂದು ಭ್ರಮೆ ಜ್ಞಾನ ಬಂತು. ಅಲ್ಲಿ ಅತಿವ್ಯಾಪ್ತಿ ಬಂತು ನೋಡಿ.
ಒಂದೇ ಧರ್ಮಿ, ಅದು ಶುಕ್ತಿಯೂ ಹೌದು ರಜತವೂ ಹೌದು, ಅನೇಕ ಆಕಾರ ಇದೆ ಮತ್ತು ವಿರುದ್ಧ ಧರ್ಮಗಳು ಇದೆ. ನೋಡಿ, ಒಂದೇ ಧರ್ಮಿಯಲ್ಲಿ ವಿರುದ್ಧ ಬಂತು, ಇದು ಶುಕ್ತಿಯೋ ಇದು ರಜತವೋ ಹಾಗೆ ಅಂತ ಭ್ರಮಜ್ಞಾನದಲ್ಲಿ ಅತಿವ್ಯಾಪ್ತಿ ಬಂತು. ಅದರಿಂದ ಆ ರೀತಿಯಾಗಿ ವಿರುದ್ಧ ಧರ್ಮಗಳು ಇದೆ. ಯಾಕೆ? ಶುಕ್ತಿಯನ್ನು ನೋಡಿದಾಗ ನಮಗೆ ರಜತ ಜ್ಞಾನ ಆಗೋದಿಲ್ಲ, ರಜತವನ್ನು ನೋಡಿದಾಗ ಶುಕ್ತಿ ಜ್ಞಾನ ಆಗೋದಿಲ್ಲ, ಹೌದು ತಾನೆ? ಅದರಿಂದ ವಿರುದ್ಧ ಧರ್ಮ ಒಂದೇ ಪದಾರ್ಥದಲ್ಲಿ ಒಂದೇ ಧರ್ಮಿಯಲ್ಲಿ ಇದೆ, ಆದರೂ ಕೂಡ ಅತಿವ್ಯಾಪ್ತಿ ಬಂತು. ಅದಕ್ಕೆ ಅತಃ ಭಾಸಮಾನ ಅಂತ ಒಂದು ಪದವನ್ನು ಸೇರಿಸಬೇಕು ಲಕ್ಷಣದಲ್ಲಿ. ಈಗ ಲಕ್ಷಣ ಏನಾಯಿತು? ಏಕಸ್ಮಿನ್ ಧರ್ಮಿಣಿ ಭಾಸಮಾನ ವಿರುದ್ಧ ಅನೇಕಾಕಾರ ಅವಗಾಹಿ ಜ್ಞಾನಸ್ಯೈವ ಅನವಧಾರಣ ಜ್ಞಾನಪದೇನ ವಿವಕ್ಷಿತತ್ವ. ಭಾಸಮಾನ ಹಾಗೆ ಅಂದರೆ ಅತ್ರ ವಿರೋಧೆ ಭಾಸಮಾನತ್ವಸ್ಯ ವಿವಕ್ಷಿತತ್ವ ನ ಉಕ್ತದೋಷ ಇತಿ ಅವಧೇಯಂ. ಸೊ ಅದರಿಂದ ವಿರೋಧವಾಗಿ ನಮಗೆ ಕಾಣಬೇಕು, ನಮಗೆ ವಿರೋಧವಾಗಿ ಅಲ್ಲಿ ಇರೋದಲ್ಲ. ಯದ್ಯಪಿ ಇದು ಶುಕ್ತಿ ಇದು ರಜತ ಎಂಬ ಅದರಲ್ಲಿ ವಿರುದ್ಧವಾಗಿ ನಾವು ಕಂಡರೂ ಕೂಡ ನಮಗೆ ಭಾಸಮಾನ ಏನು, ನಮಗೆ ಅಟ್ ಎ ಟೈಮ್ ಏನು ತೋರುತ್ತದೆ? ಒಂದೇ ತೋರುತ್ತದೆ, ಇದು ಶುಕ್ತಿ ಅಥವಾ ಇದು ರಜತ ಹಾಗೆ ಅಂತ ಒಂದೇ ಬರ್ತದೆ. ಅಟ್ ಎ ಟೈಮ್ ನಮಗೆ ಎರಡು ಬರೋದಿಲ್ಲ ನೋಡಿ. ಅದರಿಂದ ಭಾಸಮಾನ ಎಂಬ ಒಂದು ಪದವನ್ನು ಸೇರಿಸಿ, ಭಾಸಮಾನ ಅಂದ್ರೆ ಏನು? ತೋರೋದು ಅಂತ ಅರ್ಥ. ಅದರಿಂದ ಒಂದೇ ಧರ್ಮಿಯಲ್ಲಿ ಭಾಸಮಾನ ತೋರುವಾದ ಅನೇಕ ಆಕಾರವುಳ್ಳ ಜ್ಞಾನವನ್ನ ಸಂಶಯ ಅಂತ ನಾವು ಕರಿತೀವಿ ಅಂತ. ಎಷ್ಟು ಚೆನ್ನಾಗಿ ನಮ್ಮ ಹಿರಿಯರು ಸಂಶಯ ಅಂದ್ರೆ ಏನು, ಅದಕ್ಕೆ ಇಷ್ಟು ಪದಗಳು ಬೇಕು, ಇಷ್ಟು ಪದಗಳು ಇಲ್ಲದೇ ಇದ್ರೆ ಏನ್ ತೊಂದರೆ ಹಾಗೆಂಬ ಅದನ್ನ ನಿರೂಪಣೆ ಮಾಡಿ ಕೊಟ್ಟಿದ್ದಾರೆ. ಇನ್ನು ಸಂಶಯ ಕಾರಣಾಣಿ, ಸಂಶಯಕ್ಕೆ ಏನು ಕಾರಣ ಸಂಶಯ ಬರೋದಕ್ಕೆ ಅಂತ ಮುಂದಿನ ವಿಚಾರ ಮತ್ತೆ ನೋಡಿ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ.